12 ವರ್ಷದ ಹಿಂದೆ ವಿಶ್ವಸಂಸ್ಥೆಯ ಚೊಚ್ಚಲ ಭಾಷಣದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಯೋಗದ ಬಗ್ಗೆ ಉಲ್ಲೇಖ ಮಾಡಿದರು. ಅವರು ಉಲ್ಲೇಖ ಮಾಡಿದ್ದರ ಮಹತ್ವ ಎಷ್ಟಿತ್ತು ಅಂತಂದ್ರೆ, ವಿಶ್ವಸಂಸ್ಥೆಯ ಮುಂದಿನ ಅಧಿವೇಶನದಲ್ಲಿ ಯೋಗಕ್ಕೆ ಒಂದು ಔಪಚಾರಿಕ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಒಂದು ಗೊತ್ತುವಳಿಯನ್ನು ತಯಾರು ಮಾಡಿದೆ. ಆ ಗೊತ್ತುವಳಿಗೆ ಎಲ್ಲ ರಾಷ್ಟ್ರಗಳು, 180ಕ್ಕೂ ಹೆಚ್ಚಿನ ರಾಷ್ಟ್ರಗಳು ಸಹಮತದಿಂದ ಒಪ್ಪಿಗೆ ನೀಡಿವೆ. ಯೋಗ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. 1915ರಲ್ಲಿ ಮೊದಲನೇ ಬಾರಿಗೆ ನಾವೆಲ್ಲರೂ ಆ ಒಂದು ಸಾಮೂಹಿಕ ಯೋಗದ ಆಚರಣೆಯಲ್ಲಿ ಪಾಲ್ಗೊಂಡ್ವಿ. ಆ ಸಂದರ್ಭದಲ್ಲಿ ದೆಹಲಿಯ ರಾಜಪಥವನ್ನ ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ಪಥ ಅಂತ ಹೇಳಿ ಅವರು ಘೋಷಣೆ ಮಾಡಿದರು. ಅಲ್ಲಿ ನೆರೆದಂತ ಸುಮಾರು 50,000 ಜನಕ್ಕೂ ಹೆಚ್ಚು ಜನ ಒಟ್ಟಿಗೆ ನಮಸ್ಕಾರ ಮಾಡಿದರು, ಸೂರ್ಯ ನಮಸ್ಕಾರ ಮಾಡಿದರು 7 ಗಂಟೆಗೆ ರೆಡಿಯಾಗಿ. ಆಗ ಪ್ರಧಾನಮಂತ್ರಿಗಳ ಭಾಷಣದಲ್ಲಿ ಹೇಳಿದರು, ನೋಡಿ ಇವತ್ತು ಯೋಗಕ್ಕೆ ಒಂದು ಮಾನ್ಯತೆ ಸಿಕ್ಕಿದೆ. ಅದಕ್ಕೆ ಮಾನ್ಯತೆ ಇರಲಿಲ್ಲ ಅಂತಲ್ಲ, ಆದರೆ ಅಧಿಕೃತವಾದಂಥ ಮಾನ್ಯತೆ ಸಿಕ್ಕಿದೆ. ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ, ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಸಾಮೂಹಿಕ ಯೋಗವನ್ನ ಸರಿಯಾಗಿ 7 ಗಂಟೆಗೆ ಬೆಳಗ್ಗೆ ಎಂದು ಮಾಡ್ತಾರೆ. ಸೂರ್ಯ ಯಾವ ರಾಷ್ಟ್ರಕ್ಕೆ ಪ್ರವೇಶ ಮಾಡ್ತಾನೆ ಅಲ್ಲಿ ಅವನಿಗೆ ನಮಸ್ಕಾರ ಆಗುವಂತ ಒಂದು ನಮ್ಮ ಸೌಭಾಗ್ಯ ವಿಶ್ವಕ್ಕೆ ಸಿಕ್ಕಿದೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಒಂದು ರೀತಿ ಭಾವನಾತ್ಮಕವಾದಂತಹ ಭಾಷಣವನ್ನು ಮಾಡಿದರು. ಆದ್ದರಿಂದ ಎಲ್ಲ ಕಡೆಯೂ ಸಾಮೂಹಿಕ ಯೋಗ ಅಭ್ಯಾಸ ಅಂದು, ಅದಲ್ಲದೆ ಅನೇಕರು ನಮ್ಮ ಆರೋಗ್ಯಕ್ಕೋಸ್ಕರ ಯೋಗವನ್ನು ಅಭ್ಯಾಸ ಮಾಡ್ತಾ ಇರೋದು ನಿಜ. ಮನೋವೈದ್ಯರಾಗಿ ಯೋಗದ ಉಪಯೋಗವನ್ನ ನನಗೆ ಯಾರು ಬರ್ತಾರೆ, ಅವರ ಆರೋಗ್ಯದ ಸಮಸ್ಯೆಯಲ್ಲಿ ಇಟ್ಕೊಂಡು ಬರ್ತಾರೆ, ಅವರಿಗೆ ಲಾಭಕಾರಿಯಾಗಿ ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಕಳೆದ ಒಂದು 20-25 ವರ್ಷದಿಂದ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ಘೋಷವಾಕ್ಯ ಇದೆ, ಆರೋಗ್ಯಕರ ವೃದ್ಧಾಪ್ಯಕ್ಕೋಸ್ಕರ ಯೋಗ. ಪ್ರಾಯಶಃ ಇದನ್ನ ಸ್ವಲ್ಪ ಬದಲಾಯಿಸಬೇಕಾಗಿದೆ ಅಂತ ಅನ್ಸುತ್ತೆ. ನಿರಂತರ ತಾರುಣ್ಯಕ್ಕಾಗಿ ಯೋಗ ಹಾಗೆ ಯೋಚನೆ ಮಾಡಬೇಕು. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು 2-3 ಸಂಶೋಧನೆಗಳನ್ನ ನಾನು ಮುಂದೆ ಇಟ್ಟಿದ್ದೀನಿ. ನಾವೆಲ್ಲರೂ ನಮಗೆ ವಯಸ್ಸಾಗ್ತಾ ನಮ್ಮ ದೇಹದ ಎಲ್ಲ ಭಾಗಗಳು ಕ್ರಮೇಣ ಕ್ಷೀಣಿಸುತ್ತವೆ. ವಿಶೇಷವಾಗಿ ಮಿದುಳು ಸಹ ಕ್ಷೀಣಿಸುತ್ತೆ. ಮಿದುಳಿನಲ್ಲಿ ಹೇಳ್ತಾರೆ, 1,000 ಕೋಟಿಗೂ ಹೆಚ್ಚಾಗಿರತಕ್ಕಂಥ ಮಿದುಳಿನ ಜೀವಕಣಗಳು ಇವೆ. ಇಷ್ಟೊಂದು ಇದೆಯಲ್ಲ ಯಾಕೆ ಯೋಚನೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ಪ್ರತಿ ಗಂಟೆಗೆ, ಪ್ರತಿ ನಿಮಿಷಕ್ಕೆ ಒಂದೊಂದು ಜೀವಕಣ ನಿಶ್ಚೇಷಿತವಾಗ್ತಾ ಹೋಗುತ್ತೆ. ಅದು ವಿಶೇಷವಾಗಿ ಒಂದು 50-60 ವರ್ಷ ಆದ ನಂತರ ಅತಿ ವೇಗವಾಗಿ ನಿಶ್ಚೇಷಿತವಾಗುವಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ವಯಸ್ಸಾದಂಗೆ ಈ ಮಿದುಳಿನ ಗ್ರೇ ಮ್ಯಾಟರ್ ಅಂತ ಏನು ಕರಿತೀವಿ, ಆ ಜೀವಕಣಗಳು ಇರತಕ್ಕಂಥ ಸಾಂದ್ರತೆ ಕಡಿಮೆ ಆಗ್ತಾ ಬರುತ್ತೆ. ಇದು ಸಹಜ. ಒಬ್ಬರು ಅಧ್ಯಯನ ಮಾಡಿದ್ರು ವಿದೇಶದಲ್ಲಿ, ಯಾರು ಅನೇಕ ವರ್ಷಗಳು ಅಂದರೆ ಸುಮಾರು 10 ರಿಂದ 25
ವರ್ಷಗಳ ಕಾಲ ಯೋಗವನ್ನು ಅಭ್ಯಾಸ ಮಾಡಿದ್ದಾರೆ. ಮತ್ತೆ ಯಾರು ಯೋಗವನ್ನು ಅಭ್ಯಾಸ ಮಾಡಲಿ, ಇಂಥ ಎರಡು ಗುಂಪುಗಳನ್ನ ಆರಿಸಿದ್ರು. ಅವರಿಗೆ ಮಿದುಳಿನ ಸ್ಕ್ಯಾನ್ ಮಾಡಲಾಯಿತು. ಸ್ಕ್ಯಾನ್ ಮಾಡಿ ಈ ಜೀವ ಕಣಗಳ ಸಾಂದ್ರತೆಯನ್ನ ಅವರು ಮಾಪನ ಮಾಡಿದರು. ಗ್ರೇ ಮ್ಯಾಟರ್ ಡೆನ್ಸಿಟಿ, ಗ್ರೇ ಮ್ಯಾಟರ್ ಅಮೌಂಟ್, ವಾಲ್ಯೂಮ್ ಆಫ್ ದಿ ಗ್ರೇ ಮ್ಯಾಟರ್ ಇನ್ನೇನೇ ಹೇಳುವುದು, ಅದನ್ನ ಅವರು ಅಳತೆ ಮಾಡಿದ್ರು. ಈಗ ಮಾಡಬಹುದು, MRI ಸ್ಕ್ಯಾನ್ ಇದೆ, ಅದನ್ನು ಮಾಡಬಹುದು. ಅದನ್ನು ಮಾಡಿ ಅವರು ತುಲನೆ ಮಾಡಿ ನೋಡಿದ್ರು, ಯಾರು ನಿರಂತರವಾಗಿ ಯೋಗವನ್ನು ಅಭ್ಯಾಸ ಮಾಡಿದ್ದಾರೆ, ಯಾರು ಯೋಗವನ್ನು ಅಭ್ಯಾಸ ಮಾಡಲೇ ಇಲ್ಲ. ಯಾರು ಯೋಗವನ್ನು ಅಭ್ಯಾಸ ಮಾಡಲೇ ಇಲ್ಲ ಅವರು ಆರೋಗ್ಯವಾಗಿದ್ದರೂ ಸಹ ವಯಸ್ಸಿಗೆ ಅನುಗುಣವಾಗಿ ಅವರಲ್ಲಿ ಇದ್ದಂಥ ಮಿದುಳಿನಲ್ಲಿ ಈ ಜೀವ ಕಣಗಳ ಸಾಂದ್ರತೆ ಕಡಿಮೆ ಆಗ್ತಾ ಬರುತ್ತೆ. ಇದು ಸಹಜ. ಆದರೆ ಯಾರು ನಿರಂತರವಾಗಿ ಅನೇಕ ವರ್ಷಗಳ ಕಾಲ ಯೋಗವನ್ನು ಅಭ್ಯಾಸ ಮಾಡಿದ್ರು ಅವರಲ್ಲಿ ಈ ಕುಸಿತದ ಪ್ರಮಾಣ ಕಡಿಮೆ. ಅಂದ್ರೆ ಯೋಗದಿಂದ ಹೆಲ್ತಿ ಏಜಿಂಗ್ ಅವರೇ ಹೇಳಿದ್ದಾರೆ, ನಿರಂತರ ತಾರುಣ್ಯಕ್ಕೆ ಪೂರಕವಾಗಿ ಯೋಗ ಕೆಲಸ ಮಾಡಿದೆ ಅಂತ. ಇದಕ್ಕೆ ಯಾಕೆ ಇದು ಮಾಡ್ತಾ ಹೋಗೋದಕ್ಕೆ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮಿದುಳು ಪದೇ ಪದೇ ಕೃಷಿವಾಗ್ತಾ ಬರುತ್ತೆ, ಅದನ್ನು ರಿಪೇರಿ ಮಾಡತಕ್ಕಂಥ ವ್ಯವಸ್ಥೆ ಭಗವಂತ ನಮಗೆ ಕೊಟ್ಟಿದ್ದಾರೆ. ಆ ರಿಪೇರಿ ಮಾಡಕ್ಕೆ ಬೇಕಾಗಿರತಕ್ಕಂಥ ಏನು ಕೆಲವು ಕೆಮಿಕಲ್ ಅಂಶಗಳಿದೆ, ಪ್ರೋಟೀನ್ ಇದೆ, ಆ ಪ್ರೋಟೀನ್ಗಳ ಉತ್ಪನ್ನ ಯೋಗ ಮಾಡೋದ್ರಿಂದ ಹೆಚ್ಚಾಗುತ್ತೆ. ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂಶೋಧನೆ ಮಾಡಿದ್ರು. ಒಂದು ವೃದ್ಧರು ಇರತಕ್ಕಂಥ ಒಂದು ಅದಕ್ಕೇನು ಹೇಳ್ತಾರೆ ಎಲ್ಡರ್ಲಿ ಹೋಮ್, ವೃದ್ಧಾಪ್ಯದಲ್ಲಿ ನಾವು ಬೇಕಾಗಿರ್ತಕ್ಕಂಥ ಕೆಲವೊಂದು ಸಾಮೂಹಿಕ ವಸತಿ ಶಾಲೆಗಳಿವೆ. ಅಲ್ಲಿ 6 ತಿಂಗಳ ಕಾಲ ಯೋಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರು. ಅದಕ್ಕೆ ಮುಂಚೆ ಅವರ ಮಿದುಳಿನಲ್ಲಿ ಇರತಕ್ಕಂಥ ಗ್ರೇ ಮ್ಯಾಟರ್ ವಾಲ್ಯೂಮ್ ಅದನ್ನು ಮೆಜರ್ ಮಾಡಿದ್ರು. 6 ತಿಂಗಳ ನಂತರ ನಾವು ಅಂದ್ಕೊಂಡಿದ್ದೇನು, ವೃದ್ಧರಲ್ಲಿ ಈ ಕೃಷಿವಾಗ್ತಕ್ಕಂಥ ವೇಗ ಇದೆ ಅಂದ್ರೆ ಆ ವೇಗವನ್ನ ಇದು ಕಡಿಮೆ ಮಾಡುತ್ತೆ ಅಂತ. ಆದರೆ ಆ ಸಂಶೋಧನೆಯ ಫಲಿತಾಂಶ ಏನಿತ್ತು ಆಶ್ಚರ್ಯಕರವಾಗಿತ್ತು. ಮಿದುಳಿನಲ್ಲಿ ಒಂದು ವಿಶೇಷವಾದಂತಹ ಭಾಗ ಇದೆ, ಅದಕ್ಕೆ ಹಿಪೋ ಕ್ಯಾಂಪಸ್ ಅಂತ ಹೇಳ್ತೀವಿ. ಪ್ರತಿ ಜೀವನ ಚಿಂತಾಕ್ರಾಂತರಾಗಿದ್ರೆ ನಾವು ಬದುಕಿದ್ದಾಗಲೇ ಕೃಷಿವಾಗ್ತಾ ಹೋಗ್ತೀವಿ. ಚಿಂತೆ ಮಾಡತಕ್ಕಂಥ ಮತ್ತೆ ನಮ್ಮ ಭಾವನೆಗಳಿಗೆ ಪ್ರಬೋಧನೆ ಕೊಡ್ತಕ್ಕಂಥ, ನಮ್ಮನ್ನ ಉದ್ವೇಗಕ್ಕೆ ಗುರಿ ಮಾಡತಕ್ಕಂಥ ಕೆಲವೊಂದು ಮಿದುಳಿನ ಭಾಗಗಳು ನಮ್ಮಲ್ಲಿ ಇವೆ. ಅದಕ್ಕೆ ನಾವು ಲಿಂಬಿಕ್ ಗ್ರೇ ಮ್ಯಾಟರ್ ಅಂತ ಕರಿತೀವಿ. ನಾವೆಲ್ಲರೂ ಈಗ ಓಂಕಾರ ಹೇಳಿದ್ವಿ, 5-6 ಬಾರಿ ಓಂಕಾರದ ಅಭ್ಯಾಸ ಮಾಡಿದ್ವಿ. ಓಂಕಾರ ಮಾಡಿದಾಗ ನಮ್ಮಲ್ಲಿ ಮಿದುಳಿನಲ್ಲಿ ಒಂದು ರೀತಿಯಾದ ತರಂಗಗಳು ಬಂದವು. ಅದರ ಪ್ರಭಾವ ಮಿದುಳಿನಲ್ಲಿ ಹೇಗಾಗುತ್ತೆ ಅನ್ನೋದಕ್ಕೋಸ್ಕರ ಸಂಶೋಧನೆ ನಿಮ್ಮಾನ್ಸಲ್ಲಿ ಮಾಡಲಾಯಿತು. ಇದೊಂದು ವಿಶೇಷವಾದಂಥ ಸಂಶೋಧನೆ. ಇದುವರೆತಕ್ಕಂಥ ಸುಮಾರು ಒಂದು 350 ಜನಕ್ಕೂ ಹೆಚ್ಚಿನ ಮಂದಿ ವಿಜ್ಞಾನಿಗಳು ಈ ಸಂಶೋಧನೆಯನ್ನು ಬಳಸಿಕೊಂಡು ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿದ್ದಾರೆ. ಆ ಭಾಗ ಬೇರೆ. ಓಂಕಾರ ಹೇಳ್ತಾ ಇದ್ದಾಗ ನಮ್ಮ ಮಿದುಳಿನಲ್ಲಿ ಈ ಭಾವೋದ್ವೇಗಕ್ಕೆ ಕಾರಣವಾಗ್ತಕ್ಕಂಥ ಕೆಲವೊಂದು ಮಿದುಳಿನ ಭಾಗಗಳು ಅದು ಒಂದು ರೀತಿ ಕಡಿಮೆ ಕೆಲಸ ಮಾಡುತ್ತೆ. ನಮ್ಗನ್ಸುತ್ತೆ ಮಿದುಳು ಹೆಚ್ಚಾಗಿ ಕೆಲಸ ಮಾಡಬೇಕು, ಯಾಕೆ ಕಡಿಮೆ ಆಗಬೇಕು ಅಂತ ಹೇಳಿ ಡಿಆಕ್ಟಿವೇಶನ್ ಆಗುತ್ತೆ. ಈ ಡಿಆಕ್ಟಿವೇಶನ್ ಆಗುವಂಥ ಭಾಗಗಳೇನಿದೆ ಆ ಮಿದುಳಿನ ಭಾಗಗಳಿಂದ ನಮ್ಮ ಭಾವನೆಗಳಿಗೆ ಹೆಚ್ಚು ಪ್ರಚೋದನೆ ಸಿಗುತ್ತೆ. ನಾವು ಹೆಚ್ಚು ಕ್ರೋಧಿತರಾಗ್ತೀವಿ, ಹೆಚ್ಚು ದುಃಖಿತರಾಗ್ತೀವಿ, ಹೆಚ್ಚು ಆತಂಕಕ್ಕೆ ಒಳಗಾಗ್ತೀವಿ. ಆ ರೀತಿಯ ಮಿದುಳಿನ ಭಾಗಗಳು ಓಂಕಾರದ ಪ್ರಭಾವದಿಂದ ಕಡಿಮೆ ಕೆಲಸ ಮಾಡುತ್ತೆ ಆ ಸಂದರ್ಭದಲ್ಲಿ ಅನ್ನುವಂಥದ್ದು ವಿಶೇಷವಾದಂಥ ಒಂದು ಸಂಶೋಧನೆ.
ಈಗ ಅದನ್ನೆಲ್ಲ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಗಳು ಇವೆ, ಅದನ್ನು ಮಾಡಿದ್ದಾರೆ. ಹಾಗಾಗಿ ಯೋಗದ ಎಲ್ಲ ಅಭ್ಯಾಸಗಳು ಸಹ ಒಂದು ರೀತಿಯ ಪರಿಣಾಮಗಳನ್ನು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಮಾಡುತ್ತೆ. ಹಾಗಾಗಿಯೇ ಇವತ್ತಿನ ಘೋಷವಾಕ್ಯದಲ್ಲಿ ಹೇಳಿದರೆ, ನಮ್ಮ ಆಯಸ್ಸನ್ನು ಆರೋಗ್ಯಕರವಾಗಿಯೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ ಘೋಷಣೆ ಮಾಡಿದ್ದಾರೆ.